ಚಿತ್ರರಸಿಕರ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಒಂದು ಹಠವನ್ನು ಹಿಡ್ಕೊಂಡಂಥ ಹಠವಾದಿ ಅಂತಂದರೆ ಅವರು ಕನಸುಗಾರ ಕ್ರಿಜೆಸ್ಟರ್ ರವಿಚಂದ್ರನ್ ಸರ್. ಶಾಲೆ ಮಕ್ಕಳಲ್ಲೂ ಸಹಿತ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಂತಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಕ್ರಿಜೆಸ್ಟರ್ ರವಿಚಂದ್ರನ್ ಸರ್. ಇವತ್ತು ಅವರನ್ನು ಫ್ರೀಯಾಗಿ ಅಂದರೆ ಆ ಮಕ್ಕಳಿಗೆ ಫ್ರೀ ಅವ್ರ ಟಿಕೆಟಿನ ಬೆಲೆ ನಾನು ಆ ಚಿತ್ರರಂಗದಲ್ಲಿ ಕೊಡ್ತೇನೆ ಅಂತಂದು ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊತೇನೆ. ಮತ್ತೆ ಶಾಂತಿ ಕ್ರಾಂತಿ ಅಂತ ಸಿನಿಮಾನ ಗೆಲ್ಲಿಸೋಣ. ನಮಸ್ತೆ ವೀಕ್ಷಕರೇ. ಇಂದು ಎಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೆ ಸಹಿತ ಒಂದು ಇನ್ಸ್ಟಾಗ್ರಾಮ್ ತೊಗೊಳ್ರಿ, ಒಂದು ಫೇಸ್ಬುಕ್ ತೊಗೊಳ್ರಿ, ಒಂದು ವಾಟ್ಸಪ್ ತೊಗೊಳ್ರಿ, ಎಲ್ಲ ಕಡೆ ಶಾಂತಿ ಕ್ರಾಂತಿ ದೂರದ ದೃಷ್ಟಿಯಿಂದ ಒಂದು ಈಗೇನು ಪ್ಯಾನ್ ಇಂಡಿಯಾ ಅಂತಂದು ಏನು ಬಡ್ದಾಡ್ತಾ ಇದ್ದಾರಲ್ಲ, ಈಗ ಅವಾಗಲೇ ಅದನ್ನು ಅವರು ಕನಸನ್ನು ಸೃಷ್ಟಿ ಮಾಡಿಕೊಂಡು ಕನಸಿನ ಹೆಜ್ಜೆಯನ್ನು ಇಟ್ಕೊಂಡು ಕನಸು ಕಾಣುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಕನ್ನಡದ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. 1991ನೇ ಇಸ್ವಿಯಲ್ಲಿ 10 ಕೋಟಿಗಿಂತ ಹೆಚ್ಚು ಅಧಿಕ ಖರ್ಚನ್ನು ಮಾಡಿದಂಥ ಏಕೈಕ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಇಂದಿನ ಪರಿಸ್ಥಿತಿ ಒಳಗೆ ಕಡಿಮೆ ಬಂಡವಾಳ ಹಾಕಿ ಅಧಿಕ ಲಾಭವನ್ನು ತೆಗೆಯುವಂಥ ಸಿನಿಮಾ ನಟರಿದ್ದಾರೆ, ಸಿನಿಮಾ ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ. ಬಟ್ ರವಿಚಂದ್ರನ್ ಸರ್ ಹಾಗಿದ್ದಿಲ್ಲ. ನಾನು ಒಳ್ಳೆ ಸಿನಿಮಾ ಕೊಡಬೇಕು, ಚಿತ್ರರಸಿಕರ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಒಂದು ಹಠವನ್ನು ಹಿಡ್ಕೊಂಡಂಥ ಹಠವಾದಿ ಅಂತಂದರೆ ಅವರು ಕನಸುಗಾರ ಕ್ರಿಜೆಸ್ಟರ್ ರವಿಚಂದ್ರನ್ ಸರ್. ನನ್ನ ಉಸಿರು, ನನ್ನ ಜೀವ, ನನ್ನ ಪ್ರಾಣ ಇರೋವರೆಗೂ ನಾನು ನಿಮಗೋಸ್ಕರ ಇರ್ತೀನಿ, ನಿಮಗೋಸ್ಕರ ಬದುಕ್ತೀನಿ, ಸಿನಿಮಾಗೋಸ್ಕರ ಅದೇನೇ, ಸಿನಿಮಾಗೋಸ್ಕರ ನಾನು ಬದುಕ್ತೀನಿ ಅಂತಂದು ಹೇಳ್ತಾರೆ ಅಂತಂದರೆ ಆಗಿನ ಕಾಲದಲ್ಲೇ ರವಿಚಂದ್ರನ್ ಸರ್ ಅವರು ಅದ್ಧೂರಿಯಾಗಿ ಸೆಟ್ಟನ್ನು ನಿರ್ಮಾಣಿಸಿ 4 ಜನ ಕಲಾವಿದರನ್ನು ಕರೆಸಿ ಎಲ್ಲರ ಮನಸ್ಸನ್ನು ಸೆಳೆಯುವಂಥ ಚಿತ್ರ ಅದು. ಅವತ್ತೇ ಗೆಲ್ಲಿಸ್ಬೇಕಾಗಿತ್ತು ಆ ಸಿನಿಮಾವನ್ನು, ಯಾರೂ ಗೆಲ್ಲಿಸಲಿಲ್ಲ. ಇವತ್ತು ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಆ ಸಿನಿಮಾ ಗೆಲ್ಲಬೇಕು ಎಂಬ ಹಠ ಹುಡ್ತಾ ಇದೆ. ಆ ಶಾಲೆ ಮಕ್ಕಳು ಇವತ್ತು ಶಾಲೆ ಮಕ್ಕಳು ಹಾತು ಹರಿತಾ ಇದ್ದಾರೆ. ಆ ಪಿಕ್ಚರ್ ಯಾವಾಗ ಬರುತ್ತೆ ಅಪ್ಪಾಜಿ, ನಮ್ಮನ್ನು ಕರ್ಕೊಂಡು ಹೋಗ್ರಿ, ಆ ಪಿಕ್ಚರ್ ಯಾವಾಗ ಬರುತ್ತೆ ಅಂಕಲ್, ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತಂದು ಇವತ್ತು ಶಾಲೆ ಮಕ್ಕಳಲ್ಲೂ ಸಹಿತ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಂತಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಇವತ್ತು ನಿಜಕ್ಕೂ ನೀವು ಇಲ್ಲಿವರೆಗೂ ನೀವು ಏನು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವಾಗೋದನ್ನು, ನೀವು ಎಲ್ಲಿ ಪ್ರಸಾರವಾಗೋದನ್ನು ಇವತ್ತಿಗೂ ಅದ್ರ ಬಗ್ಗೆ ಕಮೆಂಟ್ ಮಾಡಿಲ್ಲ. ನಿಜಕ್ಕೂ ಅದು ನಿಮ್ಮ ದೊಡ್ಡತನ. ಅದನ್ನು ಈ ಶಾಂತಿ ಕ್ರಾಂತಿನ ಮತ್ತೆ ರಿಲೀಸ್ ಆಯ್ತು ಅಂತಂದರೆ ಅದನ್ನೆಲ್ಲ ಬೆಳೆಸೋವಂಥ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗರಲ್ಲೇ ಆಗಬೇಕು. ಇವತ್ತಿನ ದುನಿಯಾದೊಳಗೆ, ಇವತ್ತಿನ ಕಲಿಯುಗದೊಳಗೆ ಏನಿದೆ ಎಂತಿಲ್ಲ ಎಲ್ಲದೂ ಇವತ್ತು ವಿಸ್ತಾರವಾಗಿ ಆ ಚಿತ್ರದಲ್ಲಿದೆ. ಅಂತಿಂಥ ದೊಡ್ಡ ಕಲಾವಿದರದೇ ಸಪೋರ್ಟ್ ಐತಿ. ಅವ್ರಿಗೂ ಸಹಿತ ಆ ಸಿನಿಮಾ ಯಾಕೆ ಸೋಲ್ತು ಅಂತಂದು ಅವರು ಸಹಿತ ಅವರ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ರಿಲೀಸ್ ಆತಂದರೆ ನಾನು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ನನ್ನ ಕೈಲಿ ಎಷ್ಟು ಸಾಧ್ಯ, ಒಂದು ತರಗತಿ ಆಗಲಿ, ಯಾವುದೇ ತರಗತಿ ಆಗಲಿ, ಅದು ಎಷ್ಟು ಮಕ್ಕಳು ಯಾಕಾಗಲಿ, ಅವರನ್ನು ಫ್ರೀಯಾಗಿ ಅಂದರೆ ಆ ಮಕ್ಕಳಿಗೆ ಫ್ರೀ ಅವ್ರ ಟಿಕೆಟಿನ ಬೆಲೆ ನಾನು ಆ ಚಿತ್ರರಂಗದಲ್ಲಿ ಕೊಡ್ತೇನೆ ಅಂತಂದು ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊತೇನೆ. ಮತ್ತೆ ಶಾಂತಿ ಕ್ರಾಂತಿ ಅಂತ ಸಿನಿಮಾನ ಗೆಲ್ಲಿಸೋಣ. ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಆ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವರ ಜೀವನದಲ್ಲಿ ಬದಲಾವಣೆಗಳಾಗಿ ಅವರು ಒಂದು ಉತ್ತಮ ಜೀವನ ರೂಪಿಸ್ಕೊಳ್ಳಿ. ಆ ಚಿತ್ರ ಯಾರೇನು ಕೆಟ್ಟು ಹೋಗೋವಂಥ ಸಿನಿಮಾ ಅಲ್ಲ, ಅದು ಆ ಮನಸ್ಸಿನ ಮೇಲೆ ಪರಿಣಾಮ ತಗೊಂಡ್ರೆ ನಾವು ಜೀವನದಲ್ಲಿ ಹೆಂಗಿರಬೇಕು ಏನಿಲ್ಲ ಅಂತಂದು ಎಲ್ಲ ಒಳ್ಳೆಯ ಅದ್ಭುತವಾದಂಥ ಒಂದು ಚಿತ್ರ ಇದೆ. ಆ ಸಿನಿಮಾವನ್ನು ಗೆಲ್ಲಿಸೋಣ. ಎಲ್ಲರಿಗೂ ಧನ್ಯವಾದಗಳು.